ವೇಸ್ಟ್ ಅಂತ ಹೇಳಿ ಪೆನ್ನಿನ ಕ್ಯಾಪನ್ನು ಬಿಸಾಕಕ್ಕೆ ಹೋಗಬೇಡಿ. ಇದರಿಂದಾಗುವಂತಹ ಅದ್ಭುತ ಉಪಯೋಗವನ್ನು ನೋಡಿದರೆ ಖಂಡಿತವಾಗಿಯೂ ನೀವೇ ಶಾಕ್ ಆಗ್ತೀರಾ. ಗೈಸ್, ಈ ರೀತಿಯೇ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ತೆಂಗಿನ ಚಿಪ್ಪನ್ನು ವೇಸ್ಟ್ ಅಂತ ಹೇಳಿ ಬಿಸಾಕೋಕೆ ಹೋಗಬೇಡಿ. ಅದ್ರ ಬದಲು ಅದರೊಳಗಡೆ ಒಂದು 2 ಮೊಟ್ಟೆಯನ್ನು ಒಡೆದು ಹಾಕಿ, ಮೊಟ್ಟೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಒಡೆದು ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ನಾವು ಯೂಶ್ವಲಿ ಮನೆಯಲ್ಲಿ ಆಮ್ಲೆಟ್ ಅಂತ ಮಾಡೇ ಮಾಡ್ತೀವಲ್ವ. ಈ ರೀತಿ ಆಮ್ಲೆಟನ್ನು ಮಾಡುವಾಗ ನಾವು ಗ್ಲಾಸ್ಗೆ ಅಥವಾ ಪ್ಲೇಟಿಗೆ ನಾವು ಇದನ್ನು ಹಾಕ್ಕೊಂಡಾಗ ಒಂದು ರೀತಿ ಬ್ಯಾಡ್ ಸ್ಮೆಲ್ ಬರುತ್ತೆ. ಮೊಟ್ಟೆದು ಒಂಥರ ಸ್ಮೆಲ್ ನಿಮ್ಗೆ ಗೊತ್ತೇ ಇದೆ. ಸೊ ಈ ರೀತಿ ಸ್ಮೆಲ್ ಬರಬಾರ್ದು ಅಂತ ಹೇಳಿದರೆ ನೀವು ಚಿಪ್ಪಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ನೀವು ಆಮ್ಲೆಟ್ ಹಾಕ್ಕೊಳ್ಳೋದ್ರಿಂದ ಪಾತ್ರೆಯಲ್ಲಿ ನಾವು ಮಾಡಿ ಸ್ಮೆಲ್ ಬರೋದನ್ನ ತಪ್ಪಿಸ್ಕೊಳ್ಬಹುದು. ಚಿಪ್ ನಿಮಗೆ ಬೇಕಿದ್ರೆ ಇಟ್ಕೊಬಹುದು, ಬೇಡ ಅಂತ ಹೇಳಿದರೆ ನೀವು ಅದನ್ನು ಬಿಸಾಕಬಹುದು. ಒಂದ್ಸಲ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ. ಮನೆಯಲ್ಲಿ ನಾವು ಹಿಟ್ಟನ್ನು ಜರಡಿ ಮಾಡ್ತೀವಿ. ಜರಡಿಯನ್ನು ಮಾಡುವಾಗ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಯಾವುದಾದ್ರೂ ಆಗಿರ್ಬೋದು. ಈ ರೀತಿ ಜರಡಿ ಮಾಡುವಾಗ ಇಲ್ಲ ಒಂದು ನಾವು ಕೈಯಿಂದ ತಟ್ಟಬೇಕು, ಇಲ್ಲ ಅದರೊಳಗಡೆ ಕೈಯನ್ನು ಹಾಕಿ ನಾವು ಆಡಿಸ್ಬೇಕು. ಯಾಕೆಂತ ಹೇಳಿದರೆ ಹಿಟ್ಟು ಬೇಗ ಬೀಳಲ್ಲ ಅಂತ ಹೇಳಿ. ಸೊ ಇದಕ್ಕೆ ನಿಮಗೆ ಒಂದು ಸರಳ ಉಪಾಯ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿರುವಂತಹ ಕೀ ಬಂಚು ಅಥವಾ ಒಂದು ಸ್ವಲ್ಪ ಕೀ ಅದು ಯಾವುದಾದ್ರು ಒಂದು ಗೊಂಚಲನ್ನು ಅದರೊಳಗಡೆ ಹಾಕ್ಕೊಂಡು ಜರಡಿ ಮಾಡೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಎಷ್ಟು ಎಫೆಕ್ಟಿವ್ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿ. ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ. ಹೇಗನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆಯ್ತಾ ಈ ಟಿಪ್? ಗ್ಯಾಸ್ ಅಡಿ ನೀವು ಈ ರೀತಿ ಒಂದು ತಪ್ಪದಾಗಿರುವಂತಹ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಈಸಿಯಾಗಿ ನೀವು ಒಬ್ಬರೇನೆ ಸಿಲಿಂಡರನ್ನು ಎಳ್ಕೊಂಡು ಹೋಗ್ಬೋದು. ಯಾಕೆಂತ ಹೇಳಿದರೆ ತುಂಬ ಸಿಲಿಂಡರು ತೂಕ ಆಗಿರುತ್ತೆ. ಸೊ ಅದನ್ನು ನಮಗೆ ಒಬ್ಬರಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಕೆಳಗಡೆ ಒಂದು ದಪ್ಪದಾಗಿರುವಂತಹ ಒಂದು ಪ್ಲಾಸ್ಟಿಕ್ ಚೀಲನೂ ಇರಬಹುದು ಅಥವಾ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ನೀವು ಈಸಿಯಾಗಿ ಮನೆ ಒಳಗಡೆ ಎಳ್ಕೊಂಡು ಬರಬಹುದು. ಹೇಗನ್ನಿಸ್ತು ಈ ಟಿಪ್? ಇಷ್ಟ ಆಯ್ತಾ? ಮನೆಯಲ್ಲಿ ವೇಸ್ಟ್ ಅಂತ ಹೇಳಿ ಪೆನ್ನಿನ ಕ್ಯಾಪ್ಗಳನ್ನು ಬಿಸಾಕೋಕೆ ಹೋಗಬೇಡಿ. ಪೆನ್ ಅಂತೂ ಬರೆದಾಗಿದೆ, ಇದೇನು ಇದರ ಯೂಸ್ ನಮಗಿಲ್ಲ ಅಂತ ಹೇಳಿ ಬಿಸಾಕೋ ಬದಲು ಏನು ಮಾಡಿ ಅಂತ ಹೇಳಿದರೆ, ಇರುವಂತಹ ಪೆನ್ನುಗಳ ಕ್ಯಾಪ್ಗಳನ್ನು ಇಟ್ಕೊಂಡು ನೀವು ಇವುಗಳನ್ನು ಬಟ್ಟೆ ಒಣಗಾಕೋಕ್ಕೆ ನೀವು ಬಳಸ್ಕೊಳ್ಬಹುದು. ಹೇಗಪ್ಪ ಅಂತ ಹೇಳಿ ಕೇಳಿದರೆ, ನಮ್ಮ ಹತ್ರ ಬಟ್ಟೆ ಕ್ಲಿಪ್ ಇಲ್ಲ ಅಥವಾ ಹಾಳಾಗಿದೆ, ಸಿಗ್ತಾ ಇಲ್ಲ, ಅಥವಾ ಏನಾದರೂ ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ನಮ್ಮ ಹತ್ರ ಕಾರಣಗಳಿದ್ದೇ ಇರುತ್ತೆ ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ. ಸೊ ನಾವು ಮನೆಯಲ್ಲಿರುವಂತಹ ಮಹಿಳೆಯರು ಏನು ಮಾಡ್ತೀವಿ, ಇರುವಂತಹ ವಸ್ತುಗಳನ್ನ ನಾವು ಹೇಗೆ ಬಳಸ್ಕೊಳ್ಬಹುದು ಅಂತ ಹೇಳಿ ನಾನಾ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಲ್ವ. ಸೊ ಅದೇ ರೀತಿ ಇರುವಂತಹ ಪೆನ್ಗಳ ಕ್ಯಾಪ್ಗಳನ್ನ ಬಿಸಾಕೋಕೆ ಹೋಗಬೇಡಿ. ಒಂದ್ಸಲ ನೀವು ಈ ರೀತಿಯಾಗಿ ಇದನ್ನು ಟ್ರೈ ಮಾಡಿ. ಖಂಡಿತವಾಗಿಯೂ ನಿಮಗಿದು ಇಷ್ಟ ಆಗುತ್ತೆ. ನಾನಿಲ್ಲಿ ಬಕೆಟಿಗೆ ಒಂದು ಸ್ವಲ್ಪ ಕಂಫರ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ನೀವು ಮನೆ ಒರೆಸುವಂತಹ ನೀರಿಗೆ ಸ್ವಲ್ಪ ಕಂಫರ್ಟನ್ನು ಸೇರಿಸಿ ಮನೆಯನ್ನು ಒರೆಸೋದ್ರಿಂದ ಒಂದೊಳ್ಳೆ ಫ್ಲೇವರ್ ಇರುತ್ತೆ. ಜೊತೆಗೆ ನೆಲವು ಕೂಡ ತುಂಬ ಶೈನಿಂಗ್ ಆಗಿರುತ್ತೆ. ನೀವು 3ರಿಂದ 4 ಬಾರಿ ಮನೆಯನ್ನು ಒರೆಸ್ತಾ ಇದ್ದೀರ ಅಂತ ಹೇಳಿದರೆ, ವಾರದಲ್ಲಿ ಒಂದ್ಸಲ ನೀವು ಕಂಫರ್ಟನ್ನು ಹಾಕ್ಕೊಂಡು ಮನೆಯನ್ನು ಒರೆಸ್ತಾ ಇರೋದ್ರಿಂದ ಒಂದೊಳ್ಳೆ ಫ್ಲೇವರ್ ಜೊತೆಗೆ ನಿಮಗೇನಾಗುತ್ತೆ, ಪಾಸಿಟಿವ್ ಫೀಲ್ ಆಗುತ್ತೆ. ನೀವು ಮನೆಗೆ ಏನಾದರೂ ಹೊರಗಡೆಯಿಂದ ಬರ್ತಾ ಇದ್ದೀರ ಮನೆ ಒಳಗಡೆ ಅಂತ ಹೇಳಿದರೆ, ಒಂದೊಳ್ಳೆ ಫ್ಲೇವರ್ ಬರ್ತಾ ಇದೆ ಅಂತ ಹೇಳಿದರೆ, ಸೊ ನಿಮಗೇನೆ ಅನಿಸುತ್ತೆ, ಒಂದು ಖುಷಿ ಆಗುತ್ತೆ. ಮನೆ ಒಳಗಡೆ ನಿಮಗೆ ಒಂದೊಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಸೊ ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ. ಗೈಸ್, ಇವತ್ತಿನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.